ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ಒಂದು ವಿಷಯ ತಿಳಿದರೆ ನಿಮ್ಮ ಜೀವನದಲ್ಲಿ ಭೂಕಂಪ ಬರಲು ಶುರುವಾಗುತ್ತದೆ. ಭಯಂಕರವಾಗಿರುವಂತಹ ಜೂನ್ 15ರಿಂದ ಈ ರಾಶಿಯವರಿಗೆ ಅತ್ಯುತ್ತಮವಾದ ಸಮಯ ಶುರುವಾಗ್ತಾ ಇದೆ. ಅಂದರೆ ಜೂನ್ 10, 11, 12, 13, 14, 15 ದಿನಗಳ ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡದಾದ ಬದಲಾವಣೆ ಒಂದು ಭೂಕಂಪ. ಇದನ್ನು ತಡೆಯಲು ಯಾರಿಂದ ಕೂಡ ಸಾಧ್ಯವಿಲ್ಲ. ವೃಷಭ ರಾಶಿಯವರೇ, ನಿಮ್ಮ ಮನೆ ಮತ್ತು ನಿಮ್ಮ ಜೀವನದ ಮೇಲೆ ಯಾವಾಗಲೂ ಅದ್ಭುತವಾದ ವಿಶೇಷವಾದ ಸಮಯ ಈಗ ರೂಪುಗೊಳ್ತಾ ಇದೆ. ನಿಮ್ಮ ಜೀವನದಲ್ಲಿ ಅಂದುಕೊಳ್ಳದೆ ಇರುವಂತಹ ವಿಶೇಷವಾದ ಒಂದು ಸ್ಥಿತಿಯನ್ನು ತಲುಪಲು ಈಗ ದೊಡ್ಡದಾದ 4-5 ಶುಭ ಸುದ್ದಿಗಳು ನಿಮ್ಮ ಮನೆಯನ್ನು ತಲುಪುತ್ತಿವೆ. ಅಷ್ಟೇ ಅಲ್ಲದೆ ಈ ಒಂದು ಶುಭ ಸುದ್ದಿಗಳನ್ನು ತಿಳಿದುಕೊಂಡ ನಂತರ ಭೂಮಿ ಬಾಯಿ ಬಿಡುತ್ತದೆ. ನೀವು ಆಶ್ಚರ್ಯ ಪಡುತ್ತೀರಾ. ಏಕೆಂದರೆ ಅಂಥದ್ದೊಂದು ದೊಡ್ಡದಾದ ವಿಶೇಷವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ಜರುಗೋದಕ್ಕೆ ಏನು ಕಾರಣ? ಖಂಡಿತವಾಗಿ ಗ್ರಹಗತಿಗಳ ಸ್ಥಾನಮಾನ ವಿಶೇಷವಾಗಿ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಹಾಗಾದರೆ ಯಾವ ರಾಶಿಯವರು ಅದೃಷ್ಟಕರವಾಗಿರುವಂತಹ ಆಶ್ಚರ್ಯಕರವಾದ ಘಟನೆಯನ್ನು ಬರಮಾಡ್ಕೊಳ್ತಾರೆ? ಒಟ್ಟಾರೆಯಾಗಿ ವೃಷಭ ರಾಶಿಯವರ ಮನೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಘಟನೆಗಳು ಜೀವನದಲ್ಲಿ ಜರುಗೋದಕ್ಕೆ ಸಂಪೂರ್ಣವಾಗಿ ಎಲ್ಲವನ್ನ ತಿಳಿದುಕೊಂಡ ನಂತರ ನಿಮ್ಮ ಜೀವನದಲ್ಲಿ ನೀವು ಆಶ್ಚರ್ಯಕರವಾದ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತೀರಾ. ಇನ್ನು ಮುಂದೆ ಬಹಳಷ್ಟು ವಿಶೇಷ ಮತ್ತು ಶಕ್ತಿಶಾಲಿ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತೀರಾ. ಈ ಸಮಯದಲ್ಲಿ ನೀವು ಅನುಭವಿಸುತ್ತಿರುವಂತಹ ಪ್ರತಿಯೊಂದು ಸಮಸ್ಯೆಗಳು, ಪ್ರತಿಯೊಂದು ತೊಂದರೆಗಳು, ಪ್ರತಿಯೊಂದು ದುಃಖಗಳಿಗೆ ಎಲ್ಲದಕ್ಕೂ ಕೂಡ ಅಂತ್ಯ ಹಾಡುವಂತಹ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಇಂದು ಒಂದು ದೊಡ್ಡ ಘಟನೆ ನಡೆಯುತ್ತದೆ. ಇದನ್ನು ಸಂಭವಿಸುತ್ತಿರುವಂತಹ ಪ್ರತಿಯೊಂದು ಘಟನೆಯು ಕೂಡ ನಿಮ್ಮ ಬಾಳನ್ನ ಬಂಗಾರ ಮಾಡುತ್ತದೆ. ಒಂದು ಹೊಸ ತಿರುವಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಬೆಳಗ್ಗೆ ಪ್ರಾರಂಭವಾಗಿ ರಾತ್ರಿ ಮುಕ್ತಾಯವಾಗುವಂತಹ ಘಟನೆ. ಈ ಘಟನೆಯಿಂದ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ 4 ದೊಡ್ಡದಾದ ವಿಶೇಷವಾದ ಸಿಹಿ ಸುದ್ದಿಗಳು, ಇದು ವಿಧಿಯ ಆಟದ ಮೂಲಕ ಪ್ರಾರಂಭವಾಗುವ ನಿಮ್ಮ ದೊಡ್ಡ ದೊಡ್ಡ ಆಸೆ ಕನಸು ನನಸಾಗುವ ಅತಿ ಭಯಂಕರವಾಗಿರುವ ವಿಷಯಗಳು ಕೂಡ ಈ ಸಮಯದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ಮುಂದಿನ 4-5 ದಿನದಲ್ಲಿ ನಿಮ್ಮ ಜೀವನದಲ್ಲಿ 7 ಜೀವಿತ ಅವಧಿಯಲ್ಲಿ ಇರ್ತಕ್ಕಂಥ ಅನುಭವಿಸದೇ ಇರುವಷ್ಟು ಸಂತೋಷ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಂಡುಕೊಳ್ತೀರಾ. ನಿಮ್ಮ ದುಃಖಗಳೆಲ್ಲವೂ ದೂರವಾಗುತ್ತೆ. ಸಂತೋಷ ಮಾತ್ರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನ ಹರಡುವಂತಹ ಸಮಯ. ಒಟ್ಟಾರೆಯಾಗಿ ನೀವು ಅನುಭವಿಸಿರುವಂತಹ ಎಲ್ಲ ರೀತಿಯ ಸಮಸ್ಯೆಗಳಿಂದ ಶಾಶ್ವತವಾದ ಪರಿಹಾರ ಜೂನ್ 10, 11, 12, 13, 14, 15 ನಂತರ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿದೆ. ಏಕೆಂದರೆ ವಿಶೇಷವಾಗಿ ಜೂನ್ 11 ಏಕಾದಶಿ ಬಂದಿರೋದ್ರಿಂದ ಮಹಾವಿಷ್ಣುವಿಗೆ ಅಧಿಕ ಮಾಸ ಬಹಳಷ್ಟು ಪ್ರಿಯವಾಗಿರುವಂತಹ ತಿಂಗಳಾಗಿರೋದ್ರಿಂದ ಈ ಸಮಯದಲ್ಲಿ ಸಂಭವಿಸುವಂತಹ ಗ್ರಹಗಳ ಬದಲಾವಣೆ ನಿಮ್ಮ ಜೀವನದಲ್ಲಿ ನೇರವಾಗಿರುವಂತಹ ಒಂದು ಬಹುದೊಡ್ಡದಾದ ಒಂದು ವಿಶೇಷವಾದ ಶಕ್ತಿಯನ್ನು ತುಂಬುವಂತಹ ಘಟನೆಗಳು ಮನಸ್ಥಿತಿಯನ್ನ, ಪರಿಸ್ಥಿತಿಯನ್ನ ಮತ್ತು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ. ಸಂಕ್ಷಿಪ್ತವಾಗಿ ನಡೆಯುವಂತಹ ಪ್ರತಿಯೊಂದು ಘಟನೆಯನ್ನು ನಾವು ವಿಸ್ತಾರವಾಗಿ ತಿಳಿಸಿಕೊಡ್ತೇವೆ. ಆ ಒಂದು ಪರಿಹಾರವನ್ನು ಕೂಡ ಹೇಳಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ನು ಮುಂದಿನ 4-5 ದಿನದಲ್ಲಿ ನಿಮ್ಮ ದೊಡ್ಡ ದೊಡ್ಡ ಆಸೆ ಕನಸುಗಳು ಬಹಳ ಸುಲಭವಾಗಿ ನಡೀತಾ ಹೋಗುತ್ತೆ. ನಿಮ್ಮ ಜೀವಿತ ಅವಧಿಯ ಮುಖಾಂತರ ನೀವು ಕಂಡುಕೊಳ್ಳದೆ ಇರುವಷ್ಟು ಸಂತೋಷ, ಶಾಂತಿ, ನೆಮ್ಮದಿಯನ್ನು ಪಡೆದುಕೊಳ್ತೀರಾ. ಇಷ್ಟು ವರ್ಷ ಯಾವುದಕ್ಕೋಸ್ಕರ ಶ್ರಮಿಸ್ತಾ ಇದ್ರೋ, ಕಷ್ಟಪಡ್ತಾ ಇದ್ರೋ, ದುಃಖದಿಂದ, ನೋವಿನಿಂದ ಕಣ್ಣೀರು ಇಟ್ಟಿದ್ರು, ಎಲ್ಲ ಕೆಲಸಗಳನ್ನು ರಾತ್ರಿ ಹಗಲು ಇರುಳು ಅಂತ ಮಾಡ್ತಾ ಇದ್ರು, ಆ ಒಂದು ಆಸೆಗಳು ಈಗ ನನಸಾಗುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ನಿಮ್ಮ ಜೀವನದಲ್ಲಿ ಈಗ ವಿಶೇಷವಾದ ಸಮಯ. ಒಂದಾದ ನಂತರ ಒಂದೊಂದು ವಿಶೇಷವಾದ ಅದೃಷ್ಟ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತವೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಘಟನೆಗಳು, ಶತ್ರುಗಳ ಕಾಟಗಳು, ದೊಡ್ಡ ದೊಡ್ಡ ಘಟನೆಗಳು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಮನೆ ಹತ್ತಿರಕ್ಕೆ ಬಂದಿರುವಂತಹ ಈ ಒಂದು ವಿಶೇಷವಾದ ಸಂದರ್ಭವನ್ನು ಯಾವುದೇ ಕಾರಣಕ್ಕೂ ಅವಕಾಶವನ್ನು ದೂರ ಸರಿಯೋದಕ್ಕೆ ಬಿಡಬೇಡಿ. ಸಣ್ಣ ಅದೃಷ್ಟವೇ ಆಗಿರಲಿ, ದೊಡ್ಡ ಅವಕಾಶವೇ ಆಗಿರಲಿ, ಅದನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಜೀವನವನ್ನು ಬದಲಾಯಿಸುವಂತಹ ಶಕ್ತಿ, ತಾಳ್ಮೆ, ಧೈರ್ಯ ಎಲ್ಲವೂ ಕೂಡ ನಿಮ್ಮಲ್ಲಿ ಇರುತ್ತದೆ. ಅದು ಭಗವಂತ ಕೊಟ್ಟಿರ್ತಕ್ಕಂಥ ಅದ್ಭುತವಾದ ವರವಾಗಿರುತ್ತೆ. ಇದು ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಕೈ ಹಿಡುತ್ತೆ. ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ಮೊದಲನೇದಾಗಿ ಬರ್ತಕ್ಕಂತಹ ಅದೃಷ್ಟ ಅಂದರೆ ನಿಮ್ಮ ಹಲವಾರು ವರ್ಷಗಳ ಆಸೆ ಕನಸು ನನಸಾಗುವಂತಹ ವಿಶೇಷವಾದ ಸಮಯ. ನೀವು ಬಹು ದೊಡ್ಡದಾದ ಒಂದು ಪೋಸ್ಟ್ಗೆ ವರ್ಗಾವಣೆ ಆಗಬೇಕು, ದೊಡ್ಡ ದೊಡ್ಡ ಹಣವನ್ನು ಸಂಪಾದನೆ ಮಾಡಬೇಕು, ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಅದು ಇಂದಿನಿಂದ ನಿಮ್ಮ ಜೀವನದಲ್ಲಿ ಮಾತ್ರವಾದ ಬದಲಾವಣೆಯ ಮೂಲಕ ನಡೆಯುತ್ತೆ. ನಿಮ್ಮ ಮನೆಗೆ ಹೊಸ ವ್ಯಕ್ತಿಯ ಭೇಟಿಯಾಗುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಆಗಮನ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವು ಆಶ್ಚರ್ಯಕರವಾದ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ. ವಿಶೇಷವಾಗಿ ಜೂನ್ 10ರಿಂದ 15ನೇ ತಾರೀಕಿನವರೆಗೂ ಕೂಡ ಒಂದು ಮಹತ್ತರವಾದ ಸುದ್ದಿ, ಒಂದು ಭೇಟಿ ಅಥವಾ ಒಂದು ನಿರ್ಧಾರ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು, ಪ್ರಶ್ನೆಗಳು ಅಥವಾ ನಿರೀಕ್ಷೆಗಳು ಈ ಅವಧಿಯಲ್ಲಿ ನಿಧಾನವಾಗಿ ಸ್ಪಷ್ಟವಾಗುತ್ತೆ. ಆದ್ದರಿಂದ ಈ ಭವಿಷ್ಯವನ್ನು ನೀವು ಖಂಡಿತವಾಗಿ ಅರ್ಥ ಮಾಡ್ಕೊಳ್ಬೇಕು.
ಒಬ್ಬ ದೊಡ್ಡ ವ್ಯಕ್ತಿಯ ಮೂಲಕ ನಿಮ್ಮ ಮನೆಗೆ ಒಂದು ವಿಶೇಷವಾದ ಸುದ್ದಿ ಅಥವಾ ಸೂಚನೆ ನಿಮ್ಮ ಗಮನವನ್ನು ಸೆಳೆಯಬಹುದು. ಅವರು ಬರುವಂಥ ಒಂದು ಮಾತು, ಸಂದೇಶ ಅಥವಾ ಭೇಟಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಬಹುದು. ಕೆಲವರಿಗೆ ಇದು ಹಳೆಯ ಸ್ನೇಹದ ಮರು ಆರಂಭವಾಗಬಹುದು, ಇನ್ನು ಕೆಲವರಿಗೆ ಹೊಸ ಆರಂಭದ ಸೂಚನೆಯಾಗಬಹುದು. ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅತ್ಯುತ್ತಮ ಮಟ್ಟದ ಲಾಭವನ್ನು, ಯಶಸ್ಸನ್ನು ಗಳಿಸಿಕೊಳ್ತೀರಾ. ನಿಮ್ಮನ್ನು ಸೋಲೆ ಇಲ್ಲದ ಸರ್ದಾರಂತೆ ಮಾಡುವಂತಹ ವಿಶೇಷವಾದ ಸಮಯ ಶುರುವಾಗ್ತಾ ಇದೆ. ಈ ಸಂದರ್ಭದಲ್ಲಿ ದೇವರಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಖಂಡಿತವಾಗಿ ಒಂದು ಮಗು ಜಿಗಿಯುವಾಗ ಯಾವುದೇ ರೀತಿಯ ಭಯ ಪಡೋದಿಲ್ಲ, ಏಕೆಂದರೆ ತನ್ನ ತಂದೆ ತಾಯಿಯ ಮೇಲೆ ನಂಬಿಕೆಯನ್ನು ಇಟ್ಟಿರುತ್ತದೆ. ಅದೇ ರೀತಿ ಭಗವಂತನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡೋದ್ರೆ ಯಾವುದೇ ಕಾರಣಕ್ಕೂ ಸೋಲು ಅನ್ನೋದು ನಿಮ್ಮ ಹತ್ತಿರ ಕೂಡ ಬರೋದಿಲ್ಲ. ಅಂಥದ್ದೇ ಸೋಲು, ಕಷ್ಟ, ಅವಮಾನ, ದುಃಖಕ್ಕೆ ನೀವು ಎದೆಗೊಡದೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕರ್ಮವನ್ನು, ಒಳ್ಳೆಯ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗಿ ಯಾವತ್ತೂ ಕೂಡ ಯಾರಿಗೂ ಮೋಸ ಮಾಡದೆ ನಿಮ್ಮ ಜೀವನವನ್ನು ನಡೆಸಿದ್ದೀರಾ. ಅದು ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಭಗವಂತನ ಆಶೀರ್ವಾದ ನಿಮ್ಮನ್ನು ಸುತ್ತುವರಿಯುತ್ತೆ. ದೇವರನ್ನು ನಂಬಿದಂತಹ ವ್ಯಕ್ತಿಗಳು ಯಾವತ್ತೂ ಕೂಡ ಮೋಸಕ್ಕೆ ಒಳಗಾಗೋದಿಲ್ಲ. ಅದೇ ರೀತಿ ಇಲ್ಲಿಯವರೆಗೆ ಜನರನ್ನು ನಂಬಿ ಮೋಸ ಹೋಗಿದ್ದೀರಾ, ಹಲವಾರು ದುಃಖಗಳನ್ನು ಪಟ್ಟಿದ್ದೀರಾ, ಮನಸ್ಸಿನಲ್ಲಿ ಕಷ್ಟವನ್ನು ಅನುಭವಿಸಿದ್ದೀರಾ. ಈಗ ಎಲ್ಲದಕ್ಕೂ ಕೂಡ ಅಂತ್ಯ ಹಾಡುವಂತಹ ವಿಶೇಷವಾದ ಸಮಯ ಶುರುವಾಗ್ತಾ ಇದೆ. ಎರಡನೇದಾಗಿ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಮಟ್ಟಿನ ಅನುಕೂಲಕರವಾದ ಬೆಳವಣಿಗೆ ಕಂಡುಬರಬಹುದು. ಆದರೆ ಅದು ಮುಂದೆ ಒಂದು ದಿನ ನಿಮಗೆ ದೊಡ್ಡದಾದ ಲಾಭದ ಒಂದು ಪರಿಣಾಮವಾಗಿ ನಿಮ್ಮ ಕನಸನ್ನು, ನಿಮ್ಮ ಆಸೆಯನ್ನು, ನಿಮ್ಮ ಐಷಾರಾಮಿ ಜೀವನವನ್ನು ನನಸು ಮಾಡೋದಕ್ಕೆ ಪ್ರೇರೇಪಣೆಯಾಗಿ ನಿಂತ್ಕೊಳ್ಬಹುದು. ಒಟ್ಟಾರೆಯಾಗಿ ವೃಷಭ ರಾಶಿಯವರೇ ಶುಭ ಸೂಚನೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಕಳೆದ ಕೆಲವು ದಿನಗಳಿಂದ ನೀವು ನಿರೀಕ್ಷೆ ಮಾಡ್ತಿರುವಂತಹ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಶುಭ ಸುದ್ದಿಗಳು ಕೇಳಿ ಬರುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವವಾದ ಬದಲಾವಣೆಗಳನ್ನು ಕಂಡುಕೊಳ್ಳುವಂತಹ ಸಮಯ ಇದಾಗಿರುತ್ತೆ. ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತಂದುಕೊಡುವಂತಹ ಕೆಲವು ಜನರ ಪರಿಚಯವಾಗುತ್ತೆ. ಹಳೆಯ ಸ್ನೇಹಿತರು ಮತ್ತೆ ಸಿಗಬಹುದು. ಹೊಸ ಭರವಸೆಯ ದಿನ ಆರಂಭವಾಗಬಹುದು. ಉದ್ಯೋಗ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭವನ್ನು ಕಂಡುಕೊಳ್ಬಹುದು. ನಿಮ್ಮ ವ್ಯಾಪಾರ ವಿಶೇಷವಾದ ಹೊಸ ಸಂಪರ್ಕಗಳ ಮೂಲಕ ಹೊಸದೊಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಹೊಸ ಉತ್ಸಾಹವನ್ನು ಯಾರೂ ತಡೆಯೋದಕ್ಕೆ ಸಾಧ್ಯವಿಲ್ಲ. ಈ ಸಮಯವನ್ನು ಶಕ್ತಿ ಮತ್ತು ಧೈರ್ಯ ಮತ್ತು ಪ್ರೇರೇಪಣೆಯಿಂದ ಶುರು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸ್ವಲ್ಪ ತಾಳ್ಮೆ, ಜಾಣ್ಮೆ ಅಗತ್ಯವಿರುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುವ ಕೆಲವು ಘಟನೆಗಳು ನಿಮಗೆ ಮೊದಲಿಗಿಂತ ಗೊಂದಲವನ್ನು ಉಂಟು ಮಾಡಬಹುದು. ದಿನದ ಕೊನೆಯಲ್ಲಿ ನಿಮಗೆ ನಿಮ್ಮ ಪರವಾಗಿ ಎಲ್ಲವೂ ಕೂಡ ತಿರುಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಧೈರ್ಯಗೆಡಬೇಡಿ. ನಿಮ್ಮ ಜೀವನದಲ್ಲಿ ಹೊಸದಾದ ಶಕ್ತಿಯನ್ನು ನಿರ್ಮಿಸ್ಕೊಳ್ತೀರಾ. ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ತೀರಾ. ಹೊಸ ಶ್ರೀಮಂತಿಕೆ ಹಾದಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಏಕೆಂದರೆ ಈ ಸಮಯ ನಿಮ್ಮ ಜೀವನದಲ್ಲಿ ದೇವರು ಯಾವಾಗಲೂ ಮಕ್ಕಳ ವಿಚಾರದಲ್ಲಿ ಪರೀಕ್ಷೆಯನ್ನು ಕೊಟ್ಟು ಒಳ್ಳೆಯ ದಾರಿಗೆ ತರುವಂತಹ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಕಠಿಣವಾದ ಪರೀಕ್ಷೆಗಳನ್ನು ಎದುರಿಸಿದ ನಂತರ ಸಿಹಿಯಾದ ಬಹುಮಾನ ನಿಮ್ಮ ಪಾಲಿಗೆ ದೊರೆಯುತ್ತೆ. ಮೂರನೇದಾಗಿ ಯಾರಿಗೆಲ್ಲ ಮದುವೆ ಆಗಿಲ್ಲ, ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ, ಮಕ್ಕಳಾಗಿಲ್ಲ ಅಂಥವರಿಗೆಲ್ಲ ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು. ನೀವು ಆಸೆ ಪಟ್ಟಂಥ ವಿಚಾರಗಳು ಹಣದ ರೂಪದಲ್ಲಾಗಿರ್ಬೋದು, ಆಸ್ತಿಯ ರೂಪದಲ್ಲಾಗಿರ್ಬೋದು, ಸಿಹಿ ಸುದ್ದಿಯ ಮೂಲಕ ಆಗಿರ್ಬೋದು, ಒಬ್ಬ ಹೊಸ ವ್ಯಕ್ತಿಯ ಭೇಟಿಯ ಮೂಲಕ ಆಗಿರ್ಬೋದು ನಿಮ್ಮ ಮನೆಯನ್ನು ಬಂದು ತಲುಪುತ್ತದೆ. ಇದನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಸುಲಭವಾಗಿ ಸುಸೂತ್ರವಾಗಿ ನಡೆಯುತ್ತೆ. ಅರ್ಧಕ್ಕೆ ನಿಂತಹ ಕೆಲಸಗಳು ಪುನಃ ಪ್ರಾರಂಭವಾಗುತ್ತೆ. ನಿಮ್ಮ ಮನಸ್ಸು ಯಾವಾಗಲೂ ಸಂತೋಷದಿಂದ ತುಂಬಿರುತ್ತೆ. ಒಟ್ಟಾರೆಯಾಗಿ ಸಮಯವನ್ನು ಪ್ರೀತಿ, ಗೌರವ, ಆತ್ಮವಿಶ್ವಾಸದಿಂದ ಬರಮಾಡ್ಕೊಳ್ಬೇಕು ಅಷ್ಟೇನೆ. ಒಟ್ಟಾರೆ ಸ್ನೇಹಿತರೆ, ನಿಮ್ಮ ಜೊತೆಗೆ ಯಾರೇ ಇರಲಿ, ಯಾರೇ ಇಲ್ಲದೆ ಹೋಗಲಿ, ಭಗವಂತ ಮಾತ್ರ ನಿಮ್ಮ ಕೈಯನ್ನು ಬಿಡೋದಿಲ್ಲ. ಆ ಮಾತನ್ನು ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ. ಇವತ್ತು ಸ್ವಲ್ಪ ಕಷ್ಟ ಬರ್ಬೋದು, ನಾಳೆ ಅಂಥದೇ ಕಷ್ಟಗಳಿಗಿಂತ ಹೆಚ್ಚಿನ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಭಗವಂತ ತಂದು ಕೊಡಬಹುದು. ಖಂಡಿತವಾಗಿ ಜೂನ್ 10ರಿಂದ 15ನೇ ತಾರೀಕು ನಿಮಗೆ ಶುಭ ಫಲವನ್ನು ನೀಡುವಂತಹ ದಿನವಾಗಿರಬಹುದು. ಕಳೆದ ಕೆಲವು ದಿನಗಳಿಂದ ನೀವು ಎದುರಿಸುತ್ತಿದ್ದಂತಹ ಕೆಲವು ಅಡೆತಡೆಗಳು ಇನ್ನು ನಿಧಾನವಾಗಿ ದೂರವಾಗುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ, ಆತ್ಮವಿಶ್ವಾಸ ಬರುತ್ತೆ. ನೀವು ನಿರೀಕ್ಷೆ ಮಾಡದಂತಹ ಒಂದು ಒಳ್ಳೆಯ ವಿಷಯ, ಬದಲಾವಣೆ, ಬೆಳವಣಿಗೆಯ ಲಕ್ಷಣಗಳು ಕಂಡುಬರುತ್ತೆ. ಒಂದು ಭೇಟಿ ಅಥವಾ ಒಂದು ಸುದ್ದಿ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ನೀಡಬಹುದು. ಮತ್ತೆ ಸಂಬಂಧದಲ್ಲಿ ಸೌಹಾರ್ದತೆ ಮೂಡಬಹುದು. ಇನ್ನು ಕೆಲವರಿಗೆ ಇದು ಹೊಸ ಆರಂಭದ ಸೂಚನೆಯಾಗಬಹುದು. ಇನ್ನು ಕುಟುಂಬದ ವಾತಾವರಣ ಸಂತೋಷದಿಂದ ಕೂಡಿರುತ್ತೆ. ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಸಿಗುತ್ತೆ. ನಿಮ್ಮ ಮಾತಿಗೆ ಗೌರವ, ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ವಿಶೇಷವಾಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆತ್ಮವಿಶ್ವಾಸ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಅಂತ ವಿಶೇಷವಾದ ಮಟ್ಟವನ್ನು ಆದಷ್ಟು ಬೇಗ ತಲುಪ್ತೀರಾ. ಇದಕ್ಕೆ ನಿಮಗೆ ಬೇಕಾಗಿರೋದು ತಾಳ್ಮೆ, ನಂಬಿಕೆ ಮತ್ತು ಧನಾತ್ಮಕ ಮನೋಭಾವ. ಇದನ್ನು ಖಂಡಿತವಾಗಿ ನೀವು ಜೀವಂತವಾಗಿರಿಸ್ಕೊಳ್ಬೇಕು. ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನೀವು ಗಮನವನ್ನು ಕೊಡಬೇಕು. ಭಗವಂತ ಕಳಿಸುವಂತಹ ಸೂಚನೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ.
ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಜೂನ್ 10ರಿಂದ 15ರವರೆಗೆ ದೊಡ್ಡ ದೊಡ್ಡ ಘಟನೆಗಳು ಸುಲಭವಾಗಿ ನಡೆಯುವಂತಹ ಸಮಯ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಧನಾತ್ಮಕವಾದ ಮನೋಭಾವವನ್ನು ಕಾಪಾಡಿಕೊಳ್ಬೇಕು. ನಿಮ್ಮ ಪರಿಶ್ರಮ ನಿಮಗೆ ಉತ್ತಮವಾದ ಫಲಿತಾಂಶವನ್ನು ಖಂಡಿತವಾಗಿ ತಂದುಕೊಡುತ್ತೆ. ನಿಮ್ಮ ಆಸೆ ಕನಸುಗಳು ನನಸಾಗುವಂತಹ ಈ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲವೂ ದೂರವಾಗ್ತಾ ಹೋಗುತ್ತೆ. ದೇವರ ಆಶೀರ್ವಾದದ ಮೂಲಕ ನಿಮ್ಮ ಮನೆ ಮನಸ್ಸು ಸಂಪೂರ್ಣವಾಗಿ ಪರಿಶ್ರಮದ ಫಲವನ್ನು ನೀಡುತ್ತೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿಪಡಿಸ್ಕೊಳ್ತೀರಾ. ಎಲ್ಲವನ್ನ ಕೂಡ ಹೊಸದಾಗಿ ಪ್ರಾರಂಭಿಸ್ತೀರಾ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.